ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಊಟದ ಜೊತೆಗೆ ಉಪ್ಪಿನಕಾಯಿ ಯಾಕೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಉಪ್ಪಿನಕಾಯಿಗೆ ವಿಶೇಷ ಸ್ಥಾನವಿದೆ. ಕೇವಲ ರುಚಿಗಾಗಿಯೇ ಅಲ್ಲ, ಆರೋಗ್ಯಕ್ಕೂ ಕೆಲವು ಪ್ರಯೋಜನಗಳನ್ನು ನೀಡುತ್ತೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಸಾಂಪ್ರದಾಯಿಕವಾಗಿ ತಯಾರಿಸಿದ ಉಪ್ಪಿನಕಾಯಿಯಲ್ಲಿ ಇರುವ ಕೆಲವು ಉತ್ತಮ ಬ್ಯಾಕ್ಟೀರಿಯಾಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ನೆರವಾಗುತ್ತೆ. ಇದರಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತೆ. ಊಟದ ರುಚಿಯನ್ನು ಹೆಚ್ಚಿಸುತ್ತೆ. ಕೆಲವರಿಗೆ ಊಟ ರುಚಿಯಾಗಿಲ್ಲವೆನಿಸಿದಾಗ ಸ್ವಲ್ಪ ಉಪ್ಪಿನಕಾಯಿ ಸೇರಿಸಿದರೆ ಹಸಿವು ಹೆಚ್ಚಾಗಿ ಆಹಾರವನ್ನು ಸಂತೋಷದಿಂದ ಸೇವಿಸಬಹುದು. ಲಾಲಾರಸದ ಉತ್ಪತ್ತಿ ಹೆಚ್ಚಿಸುತ್ತೆ. ಉಪ್ಪಿನಕಾಯಿಯ ಹುಳಿ ಮತ್ತು ಖಾರದ ರುಚಿ ಬಾಯಿಯಲ್ಲಿ ಲಾಲಾರಸವನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಯ ಮೊದಲ ಹಂತವನ್ನು ಸುಗಮಗೊಳಿಸುತ್ತದೆ. ಕೆಲವು ಪೋಷಕಾಂಶಗಳನ್ನು ಒದಗಿಸುತ್ತದೆ. ಹೌದು, ಮಾವಿನಕಾಯಿ, ನಿಂಬೆಹಣ್ಣು, ನೆಲ್ಲಿಕಾಯಿ ಮುಂತಾದ ಹಣ್ಣುಗಳಿಂದ ಮಾಡಿದ ಉಪ್ಪಿನಕಾಯಿಯಲ್ಲಿ ಕೆಲವು ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಇರುತ್ತವೆ. ಪ್ರಯಾಣದ ಸಮಯದಲ್ಲಿ ಉಪಯುಕ್ತ. ಹಿಂದಿನ ಕಾಲದಲ್ಲಿ ಉಪ್ಪಿನಕಾಯಿಯನ್ನು ದೀರ್ಘಕಾಲ ಸಂರಕ್ಷಿಸಬಹುದಾಗಿದ್ದರಿಂದ ಪ್ರಯಾಣದ ವೇಳೆ ಆಹಾರದ ಜೊತೆಗೆ ಬಳಸುತ್ತಿದ್ದರು. ಆದರೆ ಅತಿಯಾಗಿ ತಿಂದರೆ ಏನಾಗುತ್ತೆ? ದೇಹದಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾಗಬಹುದು. ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಟ್ಟೆಯಲ್ಲಿ ಉರಿ ಅಥವಾ ಅಸ್ವಸ್ಥತೆ ಉಂಟಾಗಬಹುದು. ಕಿಡ್ನಿ ಸಮಸ್ಯೆ ಇರುವವರು ಹೆಚ್ಚು ಸೇವಿಸುವುದನ್ನು ತಪ್ಪಿಸಬೇಕು. ಆದ್ದರಿಂದ ಉಪ್ಪಿನಕಾಯಿಯನ್ನು ಮಿತವಾಗಿ ಸೇವಿಸಿದರೆ ರುಚಿಯ ಜೊತೆಗೆ ಕೆಲವು ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು. ಊಟದ ಜೊತೆ 1 ಚಮಚ ಉಪ್ಪಿನಕಾಯಿ ಆರೋಗ್ಯಕ್ಕೆ ಒಳ್ಳೆಯದೇ ಅಥವಾ ಹಾನಿಕಾರಕವೇ? ಉತ್ತರ ನಿಮ್ಮ ಸೇವನೆಯ ಪ್ರಮಾಣದಲ್ಲಿದೆ. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.